ನಮಸ್ಕಾರ, ಈ ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸಾರ್ವಜನಿಕ ಗಣೇಶೋತ್ಸವಕ್ಕೆ ಸರ್ಕಾರದ ಆದೇಶ, ಸಾರ್ವಜನಿಕರ ಹರ್ಷ. ಇಲಾಖೆಗಳಿಂದ ನಿಯಮಗಳ ಅನುಷ್ಠಾನ ನಿಗಾ. ನ್ಯಾಯಾಂಗ ಇಲಾಖೆ ನೌಕರನ ನಿಗೂಢ ಸಾವು, ಕೊಲೆ ಶಂಕೆ, ಪೊಲೀಸರ ತನಿಖೆ. ಮಾಲೂರು ಅಭಿವೃದ್ಧಿಗೆ ಸರ್ಕಾರದ ನೆರವು, ಬಡವರ ಮನೆಗಳು ಮಂಜೂರು. ವಾರ್ತೆಗಳ ವಿವರ. ಗಣೇಶೋತ್ಸವಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರವರು ಪರಿಷ್ಕೃತ ಆದೇಶ ಹೊರಡಿಸಿ ಸರಳ ರೀತಿಯಲ್ಲಿ ಸಾರ್ವಜನಿಕ ಗಣೇಶೋತ್ಸವಕ್ಕೂ ಅವಕಾಶ ಕೊಟ್ಟಿರುವುದು ಗಣೇಶನ ಭಕ್ತರಲ್ಲಿ ಹುಮ್ಮಸ್ಸು ಮೂಡಿಸಿದೆ. ಕೊರೋನಾ ಏಟಿನಿಂದಾಗಿ ಯುಗಾದಿ, ರಾಮನವಮಿ, ವರಮಹಾಲಕ್ಷ್ಮಿ ಮುಂತಾದ ಹಬ್ಬಗಳು ಕೇವಲ ಮನೆಗಳಿಗೆ ಸರಳ ಆಚರಣೆಗೆ ಸೀಮಿತವಾಗಿತ್ತು. ಹೆಚ್ಚು ಜನ ಒಂದೆಡೆ ಸೇರಲು ಕಾರಣವಾಗುವ ಹಬ್ಬವಾದ ಗಣೇಶೋತ್ಸವಕ್ಕೆ ರಾಜ್ಯ ಸರ್ಕಾರ ನಿಷೇಧ ಹೇರಿ ಆದೇಶವನ್ನೂ ಹೊರಡಿಸಿತ್ತು. ಆದರೆ ಗಣೇಶೋತ್ಸವಕ್ಕೆ ಸಂಬಂಧಿಸಿದಂತೆ ಮಾನ್ಯ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪ ಅವರು ಪರಿಷ್ಕೃತ ಆದೇಶ ಹೊರಡಿಸಿ ಸರಳ ರೀತಿಯಲ್ಲಿ ಸಾರ್ವಜನಿಕ ಗಣೇಶೋತ್ಸವಕ್ಕೂ ಅವಕಾಶ ಮಾಡಿಕೊಟ್ಟಿರೋದು ಗಣೇಶನ ಭಕ್ತರಲ್ಲಿ ಹುಮ್ಮಸ್ಸು ಮೂಡಿಸಿದೆ. ಆದರೆ ಸಾಕಷ್ಟು ನಿಬಂಧನೆಗಳನ್ನು ಹಾಕಿ ಅವುಗಳ ಪಾಲನೆಯ ಹೊಣೆಯನ್ನು ಸ್ಥಳೀಯ ಆಡಳಿತಗಳಿಗೆ ವಹಿಸಿದೆ. ಈ ಬಗ್ಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಹೇಳೋದು ಹೀಗೆ. ವ್ಯಾಪಕವಾಗಿ ಹರಡ್ತಾ ಇರೋದ್ರಿಂದ ನಾವು ಅರಿಶಿನ ಗಣೇಶನ ಮನೆಯಲ್ಲೇ ಪ್ರತಿಷ್ಠಾಪನೆ ಮಾಡಿ ಪುಟ್ ಗಣೇಶನ ತಯಾರು ಮಾಡಿಬಿಟ್ಟು ಮನೆಯಲ್ಲೇ ಪ್ರತಿಷ್ಠಾಪನೆ ಮಾಡಿ ಮನೆಯಲ್ಲೇ ಪೂಜಿಸಿ ಮನೆಯಲ್ಲೇ ವಿಸರ್ಜನೆ ಮಾಡಬೇಕು ಅಂತ ಹೇಳ್ತೀವಿ. ಸಾರ್ವಜನಿಕ ಗಣೇಶೋತ್ಸವಗಳ ಬಗ್ಗೆ ಮೇಡಮ್, ಸಾರ್ವಜನಿಕವಾಗಿ ನೀವು ಆಲ್ರೆಡಿ ಹೇಳಿದೆ ನಾನು, ಸಾರ್ವಜನಿಕವಾಗಿ ಇವಾಗ ಕೋವಿಡ್ ಹೇಗೆ ಅಂತ ಅಂದರೆ ಜನಸಂದಣಿ ಎಲ್ಲಿ ಜಾಸ್ತಿ ಇರುತ್ತೆ ಅವಾಗ ನಾವು ಅದನ್ನು ಇದು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಜನಸಂದಣಿ ಸೇರಬಾರ್ದಾಗಿರೋದ್ರಿಂದ ಸಾರ್ವಜನಿಕವಾಗಿ ಪ್ರತಿಷ್ಠಾಪನೆ ಮಾಡೋದನ್ನು ಅಷ್ಟು ಎನ್ಕರೇಜಿಂಗ್ ಇಲ್ಲ. ಈ ಸ್ಥಿತಿನಲ್ಲಿ ಎನ್ಕರೇಜ್ ಮಾಡೋದು ಬೇಡ ಅಂತ ಹೇಳ್ತೀವಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣೇಶನ ಕಂಪ್ಲೀಟಾಗಿ ನಿಷೇಧಿಸಲಾಗಿದೆ. ಅದರಿಂದ ಪರಿಸರಕ್ಕೆ ಹಾನಿ ಆಗೋದ್ರಿಂದ ಸುಮಾರು ವರ್ಷಗಳಿಂದ ಆಲ್ರೆಡಿ ನಿಷೇಧ ಮಾಡ್ಕೊಂಡು ಬಂದು ಇವಾಗ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಎಲ್ಲೂ ಕೂಡ ಉಪಯೋಗಕ್ಕೆ ಗಣೇಶನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಅವಕಾಶ ಇಲ್ಲ. ಇಲ್ಲಿ ಪ್ರತಿದಿನ ನಾವು ಮನೆ ಬಳಕೆಗೆ ಏನು ಯೂಸ್ ಮಾಡ್ತೀವಿ, ಹಾಲಿನ ಪ್ಯಾಕೆಟ್ಗಳು, ಹಾಲು, ಅದ್ರ ಮೇಲೆಲ್ಲ ಕೂಡ ಟರ್ಮರಿಕ್ ಗಣೇಶನ ಉಪಯೋಗಿಸಿ, ಟರ್ಮರಿಕ್ಗೆ ರೋಗ ನಿರೋಧಕ ಶಕ್ತಿ ಇದೆ ಅಂದರೆ ಅರಿಶಿನಕ್ಕೆ. ಆದ್ದರಿಂದ ಈ ಕೋವಿಡ್ ಇರೋ ಟೈಮಲ್ಲಿ ಟರ್ಮರಿಕ್ ಗಣೇಶ ಉಪಯೋಗಿಸಿ ಆರೋಗ್ಯನ ಕಾಪಾಡ್ಕೊಳ್ಳಿ ಅನ್ನೋ ಒಂದು ಪ್ರಿಂಟ್ ಸ್ಲೋಗನ್ ಇದು ಮಾಡಿಬಿಟ್ಟು ಎಲ್ಲ ಪ್ಯಾಕೆಟ್ ಮೇಲೂ ಕೂಡ ನಿಜ. ಅಧಿಕಾರಿಗಳು ಹೇಳುವಂತೆ ಈ ಬಾರಿ ನಾವು ಅರಿಶಿನ ಗಣೇಶನನ್ನು ಪ್ರತಿಷ್ಠಾಪಿಸುವ ಮೂಲಕ ಪರಿಸರ ಸ್ನೇಹಿ ಆಚರಣೆಯನ್ನು ಮಾಡಿ ಆದಿಪೂಜಿತ ವಿಘ್ನ ನಿವಾರಕ ವಿನಾಯಕನ ಕೃಪಾಶೀರ್ವಾದ ಪಡೆಯಬೇಕಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಗಣೇಶೋತ್ಸವಗಳಿಗೆ ದೊಡ್ಡ ಇತಿಹಾಸವೇ ಇದೆ. ಇಲ್ಲಿನ ಧರ್ಮಛತ್ರ ರಸ್ತೆಯ ಶ್ರೀ ವಿದ್ಯಾಗಣಪತಿ ಸೇವಾ ಸಂಘ 60ರ ದಶಕದಿಂದಲೂ ಗಣೇಶೋತ್ಸವ ಆಚರಿಸ್ತಾ ಇದೆ. ಸುಮಾರು 12 ಅಡಿ ಎತ್ತರದ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿದ ಹೆಗ್ಗಳಿಕೆ ಈ ಸಂಘದ್ದು. ಈ ಸಂಘದ ವೇದಿಕೆಯಲ್ಲಿ ವಿಶ್ವವಿಖ್ಯಾತ ಗಾಯಕ SP ಬಾಲಸುಬ್ರಹ್ಮಣ್ಯಂ, ತಮಿಳುನಾಡಿನ ಹೆಸರಾಂತ ನಾದಸ್ವರ ಕಲಾವಿದರು, ತಿರುಪತಿ ದೇವಾಲಯದ ಆಸ್ಥಾನ ಕಲಾವಿದರು ಸಾಂಸ್ಕೃತಿಕ ಕಾರ್ಯಕ್ರಮ ನೀಡಿ ಹೋಗಿದ್ದಾರೆ. ಇಂತಹ ಸಂಘದ ಪದಾಧಿಕಾರಿಗಳು ಇದುವರೆಗೂ ತಾವು ಕಂಡು ಕೇಳಿರದ ರೀತಿಯಲ್ಲಿ ಸರ್ಕಾರ ಹೊರಡಿಸಿದ್ದಂತಹ ನೀತಿ ನಿಯಮಗಳಿಗೆ ಏನಂತಾರೆ ನೋಡಿ. ಹೇಳೋದಾಯಿತು ಅಂತಂದರೆ ಇಡೀ ಚಿಕ್ಕಬಳ್ಳಾಪುರ ಅಲ್ಲ, ಇಡೀ ಡಿಸ್ಟಿಕ್ಟಲ್ಲ, ಸ್ಟೇಟಲ್ಲೇ ಒಂದು ಹೆಸರಾದಂಥ ಒಂದು ಗಣಪತಿಯ ದೇವಸ್ಥಾನ ಅಂತ ಹೆಸರುಗೊಂಡಿತ್ತು. ಇವತ್ತು ನಾವು ಕಾನೂನು ಪ್ರಕಾರ ಮಾಡೋದಕ್ಕೆ ಅನಿವಾರ್ಯಗಳು ಎಲ್ಲ ನಮಗೆ ಗೊತ್ತಾಯಿತು. ಒಂದು ನಿಬಂಧನೆಯ ಪ್ರಕಾರ ನಾವು ಮಾಡೋದಕ್ಕೆ ಮುಂದೆ ಬರಲಿಲ್ಲ. ಈ ವರ್ಷವೂ ಸಹ ಮಾಡಬೇಕು ಅಂತ ನಾವು ಸುಮಾರು ಒಂದು 10 ಅಡಿ 12 ಅಡಿ ಗಣೇಶ ಎತ್ತರವಾದಂಥ ಇಟ್ಟು ಪೂಜಿಸ್ತಾ ಇದ್ವು. ಅಂಥದ್ದು ಈಗ ನಮಗೆ ಕೊರೋನಾ ಇದರಿಂದ ನಾವು ಅಲ್ಲಿ ಕೂಡಿಸ್ಲಿಕ್ಕೆ ಆಗ್ತಾಯಿಲ್ಲ ಪ್ರತಿಷ್ಠೆ ಮಾಡಿ. ಹಾಗಾಗಿ ಏನೋ ನಿಮ್ಮ ನಿಬಂಧನೆಗಳು ಈಗ ಸರಳವಾಗಿದೆ ಅಂತ ಗೊತ್ತಾಯಿತು. ಈಗ ಅದಕ್ಕಾಗಿ ನಾವು
ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ. ಆದರೆ ಒಂದು ಚಿಕ್ಕ ಗಣಪತಿಯನ್ನು ಇಟ್ಟು ಈ ವರ್ಷ ಪೂಜೆ ಮಾಡಿ ಭಕ್ತಾದಿಗಳಿಗೆ ಸೇವೆಯನ್ನು ಸಲ್ಲಿಸಿ ನಡ್ಕೊಂಡು ಹೋಗಬೇಕಾಗಿ ಪ್ರಾರ್ಥಿಸ್ಕೊಡ್ತಿದ್ವಿ. ಎಲ್ಲರಿಗೂ ವಿಷಯ ತಿಳಿಸ್ತಾ ಇದ್ವಿ. ಈ ವರ್ಷ ದೊಡ್ಡ ಗಣೇಶವನ್ನು ಇಡೋದಿಲ್ಲ, ಒಂದು ಸಣ್ಣ ಗಣೇಶವನ್ನು ಒಂದು ಗಣಪತಿಯ ವಿಗ್ರಹದ ಮುಂದೆ ಅಂದರೆ ಗರ್ಭದ ಗುಡಿಯಲ್ಲಿ ಮುಂದೆ ಇಟ್ಟು ಪೂಜೆ ಮಾಡಿ ವಿಸರ್ಜಿಸಿ. ಮಾಲಿನ್ಯ ನಿಯಂತ್ರಣ ಮಂಡಳಿ ಸೇರಿದಂತೆ ಜಿಲ್ಲಾಡಳಿತಗಳು ಮೊದಲಷ್ಟು ವರ್ಷ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣೇಶ ಬೇಡ ಅಂತ ಪ್ರಚಾರ ನಡೆಸಿದವು. ಜನ ಪಾಲಿಸಿದರು. ಕೇವಲ ಜೇಡಿ ಮಣ್ಣಿನ ಗಣೇಶನನ್ನೇ ಪೂಜಿಸಿ ಅಂತ ಜನರನ್ನು ವಿನಂತಿಸಿದವು. ಜನ ಅದಕ್ಕೂ ಸ್ಪಂದಿಸಿದರು. ಹಿಂದಿನ ವರ್ಷ ರಾಸಾಯನಿಕ ಬಣ್ಣರಹಿತ ಜೇಡಿ ಮಣ್ಣಿನ ಗಣಪತಿಯನ್ನು ಪೂಜಿಸಿ ಪರಿಸರವನ್ನು ಕಾಪಾಡಿ ಎಂದರು. ಈ ವರ್ಷ ಕೇವಲ ಅರಿಶಿಣದ ಗಣೇಶ ಮೂರ್ತಿಯನ್ನು ಬಳಸಿ ಕೆರೆ ಮಾಲಿನ್ಯವಾಗೋದನ್ನು ತಪ್ಪಿಸಿ ಅಂತಿದ್ದಾರೆ. ನಮ್ಮೂರು ನಮ್ಮ ಕೆರೆ ಸ್ವಚ್ಛವಾಗಿ ಇರುತ್ತೆ ಅನ್ನೋದಾದರೆ ಸರ್ಕಾರದ ಆದೇಶವನ್ನು ಪಾಲಿಸೋದರಲ್ಲಿ ತಪ್ಪೇನಿದೆ? ಸದಾಶಿವ ಆರಾಧ್ಯ, ಈ ನ್ಯೂಸ್, ಚಿಕ್ಕಬಳ್ಳಾಪುರ. ನ್ಯಾಯಾಂಗ ಇಲಾಖೆಯಲ್ಲಿ ಕೆಲಸ, ಕೈತುಂಬ ಸಂಬಳದೊಂದಿಗೆ ಜೀವನ ಸಾಗಿಸುತ್ತಿದ್ದ ಅವಿವಾಹಿತ ಯುವಕನ ಮೇಲೆ ಯಾರ ಕೆಂಗಣ್ಣು ಬಿತ್ತೋ ಏನೋ, ಮದುವೆ ಮಾಡಿಕೊಂಡು ಸುಖ ಸಂಸಾರ ಮಾಡಬೇಕಿದ್ದ 28 ವರ್ಷದ ಯುವಕ ನೇಣು ಹಾಕಿಕೊಂಡ ಸ್ಥಿತಿಯಲ್ಲಿ ಕೊಲೆಯಾಗಿರುವ ದಾರುಣ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಚಿಕ್ಕಬಳ್ಳಾಪುರ ನಗರದ ಪ್ರಧಾನ ಸಿವಿಲ್ ನ್ಯಾಯಾಲಯದಲ್ಲಿ ಡಿ ದರ್ಜೆ ನೌಕರನಾಗಿ ಕೆಲಸ ಮಾಡುತ್ತಿದ್ದ 28 ವರ್ಷದ ಅವಿವಾಹಿತ ಯುವಕ ನವೀನ್ ಎನ್ನುವವರನ್ನು ಆತನ ರೂಮಿನಲ್ಲೇ ನೇಣು ಬಿಗಿದ ರೀತಿಯಲ್ಲೇ ಕತ್ತಿಗೆ ಬಟ್ಟೆಯಿಂದ ಬಿಗಿದು ಕೊಲೆ ಮಾಡಿರುವ ಘಟನೆ ನಗರದ ಪ್ರಶಾಂತ ನಗರದಲ್ಲಿರುವ ಪ್ರಕೃತಿ ಶಾಲೆ ಹಿಂಭಾಗ ಇಂದು ಬೆಳಿಗ್ಗೆ ನಡೆದಿದೆ. ಮೃತಪಟ್ಟ ನವೀನ್ 11 ಗಂಟೆಯಾದರೂ ಇನ್ನೂ ಕರ್ತವ್ಯಕ್ಕೆ ಹಾಜರಾಗದಿದ್ದ ಕಾರಣ ಆತನ ಮೊಬೈಲ್ಗೆ ಕರೆ ಮಾಡಿದರು. ಪ್ರತ್ಯುತ್ತರ ಬಂದಿಲ್ಲ ಅಂತ ಪ್ರಥಮ ದರ್ಜೆ ಸಹಾಯಕ ಅರುಣ್ ಕುಮಾರ್ ಆತನು ಬಾಡಿಗೆಗೆ ಪಡೆದಿದ್ದ ಕೊಠಡಿ ಬಳಿ ಬಂದು ಬಾಗಿಲು ತಟ್ಟಿ ಕರೆದರೂ ಒಳಗಿನಿಂದ ಯಾವುದೇ ಪ್ರತಿಕ್ರಿಯೆ ಬಾರದ ಕಾರಣ ಕಿಟಕಿಯಿಂದ ಇಣುಕಿ ನೋಡಿದಾಗ ಕತ್ತಿಗೆ ಬಟ್ಟೆಯಿಂದ ಬಿಗಿದ ಸ್ಥಿತಿಯಲ್ಲಿ ಮಲಗಿದ್ದು ನೋಡಿ ಗಾಬರಿಗೊಂಡು ಕಚೇರಿಗೆ ದೂರವಾಣಿ ಮೂಲಕ ವಿಷಯ ತಿಳಿಸುತ್ತಾನೆ. ನ್ಯಾಯಾಧೀಶರಿಗೂ ವಿಷಯ ಮುಟ್ಟಿದ ಕೂಡಲೇ ಅವರು ಪೊಲೀಸ್ ಠಾಣೆಗೆ ದೂರವಾಣಿ ಮೂಲಕ ತಿಳಿಸಿದ ನಂತರ ನಗರ ಠಾಣೆ ಪೊಲೀಸರು ಸ್ಥಳಕ್ಕೆ ಬಂದು ಸ್ಥಳ ಪರಿಶೀಲನೆ ನಡೆಸಿ ಅರುಣ್ ಕುಮಾರ್ ಎನ್ನುವವರಿಂದ ದೂರು ಪಡೆದು ಮುಂದಿನ ತನಿಖೆಯನ್ನ ಮುಂದುವರಿಸಿದ್ದಾರೆ. ಇನ್ನು ಮದುವೆಯಾಗದ ಯುವಕ ನವೀನ್ ಮೇಲೆ ಯಾರಿಗೆ ಸೇಡಿತ್ತು, ಯಾಕೆ ಈ ಕೊಲೆಯಾಗಿದೆ ಅನ್ನೋದು ಪೊಲೀಸರ ತನಿಖೆಯಿಂದಷ್ಟೇ ಹೊರಬರಬೇಕಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್, ಚಿಕ್ಕಬಳ್ಳಾಪುರ. ಮಾಲೂರು ಪಟ್ಟಣದಲ್ಲಿ ಸ್ವಂತ ಸೂರು ಇಲ್ಲದ ಬಡತನ ರೇಖೆಗಿಂತ ಕೆಳಗಿರುವ ನಿವಾಸಿಗಳಿಗೆ ಮನೆ ಹೊಂದುವ ಕನಸು ನನಸಾಗಲಿದ್ದು, ರಾಜ್ಯ ಸರ್ಕಾರದ ಸ್ಲಂ ಬೋರ್ಡ್ ವತಿಯಿಂದ 23.75 ಕೋಟಿ ರು ವೆಚ್ಚದಲ್ಲಿ 400 ಮನೆಗಳನ್ನು ಬಿಡುಗಡೆ ಮಾಡಿದೆ ಎಂದು ಸಂಸದ ಎಸ್ ಮುನಿಸ್ವಾಮಿ ಹೇಳಿದರು. ಮಾಲೂರು ಪಟ್ಟಣದ 9ನೇ ವಾರ್ಡ್ ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯದ ಬಳಿ ವಿಧಾನ ಪರಿಷತ್ ಸದಸ್ಯರ ಅನುದಾನದಲ್ಲಿ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಡಿಯಲ್ಲಿ 9 ಲಕ್ಷ ರುಗಳ ವೆಚ್ಚದಲ್ಲಿ ನಿರ್ಮಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸಂಸದ ಎಸ್ ಮುನಿಸ್ವಾಮಿ ಅವರು ಉದ್ಘಾಟಿಸಿ ಮಾತನಾಡಿದರು. ಮಾಲೂರು ತಾಲೂಕಿನ ಸ್ಥಳೀಯ ಶಾಸಕ, ಜನಪ್ರತಿನಿಧಿಗಳ, ದಾನಿಗಳ ಸಹಕಾರದಿಂದ ಪಕ್ಷಾತೀತವಾಗಿ ಒಗ್ಗಟ್ಟಿನಿಂದ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುತ್ತಿದೆ. ವಸತಿ ಸಚಿವ ಸೋಮಣ್ಣ ಅವರು ಸ್ಲಂ ಬೋರ್ಡ್ ವತಿಯಿಂದ 23.75 ಕೋಟಿ ರುಗಳನ್ನು ಬಿಡುಗಡೆ ಮಾಡಿ 400 ಮನೆಗಳನ್ನು ಮಂಜೂರು ಮಾಡಿದ್ದಾರೆ. ಮುಳಬಾಗಿಲು ತಾಲೂಕಿಗೆ 35 ಕೋಟಿ ರು ವೆಚ್ಚದಲ್ಲಿ 600 ಮನೆ, ಕೆಜಿಎಫ್ ತಾಲೂಕಿಗೆ 400 ಮನೆಗಳನ್ನು ಮಂಜೂರು ಮಾಡಲಾಗಿದೆ. ಪಟ್ಟಣದ ಅಭಿವೃದ್ಧಿಗೆ ಶಾಸಕ ನಂಜೇಗೌಡ ಅವರು ಸರ್ಕಾರದ ಮೇಲೆ ಒತ್ತಡ ತಂದು ಬಡ ಜನತೆಗೆ ನಿವೇಶನಗಳಿಗೆ ಪ್ರಸ್ತಾವನೆ ಸಲ್ಲಿಸಿದ್ದ ಹಿನ್ನೆಲೆಯಲ್ಲಿ ಮಾಲೂರು ಪುರಸಭಾ ವ್ಯಾಪ್ತಿಗೆ 400 ಮನೆಗಳು ಮಂಜೂರಾಗಿದೆ ಎಂದರು. ಪಕ್ಷಾತೀತವಾಗಿ ಕೆಲಸ ಮಾಡ್ತೀರಿ, ಈ ಥರ ಒಳ್ಳೆ ಕೆಲಸಗಳಿಗೆ ನಾವೆಲ್ಲ ಸದಾ ನಮ್ಮ ಜೊತೆಲಿರ್ತೀರಿ. ಇದ್ರ ಜೊತೆಯಲ್ಲಿ ಸನ್ಮಾನ್ಯ ನಮ್ಮ ಸೋಮಣ್ಣವರು ಸಚಿವರು ನಮ್ಮಲ್ಲಿ ಸ್ಲಂ ಬೋರ್ಡ್ಗೆ 23.75 ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದಾರೆ. ನಮ್ಮಲ್ಲಿ ಸುಮಾರು 400 ಮನೆಗಳು ನಮ್ಮ ಮಾಲೂರಲ್ಲಿ ಬರುತ್ತೆ. ಅದೇ ರೀತಿಯಲ್ಲಿ 635 ಮನೆಗಳು ಮುಳಬಾಗಿಲಕ್ಕೆ ಬರ್ತೈತೆ, ಅದು ಒಂದು 37 ಕೋಟಿ ರೂಪಾಯಿ. ಮತ್ತು ನಮ್ಮ ಕೆಜಿಎಫ್ಗೆ 400 ಮನೆ. ಹೀಗಾಗಿ ನಮ್ಮಲ್ಲಿ ಸರ್ಕಾರ ಹಿಂದೆ ಏನು ನಮ್ಮ ರಾಮಮೂರ್ತಿ ಅವರ ಅಧ್ಯಕ್ಷರಾಗಿದ್ದಾಗ ಮತ್ತು ನಮ್ಮ ಶಾಸಕರುಗಳು ಇದ್ದಾಗ ನಮ್ಮ ನಂಜೇಗೌಡರು ಜೊತೆಯಲ್ಲಿ ಸೇರಿಕೊಂಡು ಈ ಅನುದಾನಗಳನ್ನು ತರೋದಕ್ಕೆ ಸರ್ಕಾರದಲ್ಲಿ ಒತ್ತಡಗಳನ್ನು ಹಾಕಿ ನಾವು ನಮ್ಮಲ್ಲಿ ಮಾಲೂರಿಗೆ ಸ್ಲಂ ಬೋರ್ಡ್ಗೆ ಹೋಗಿದ್ದಾಗ ಅಲ್ಲಿ ಸುಮಾರು ಅಹವಾಲುಗಳನ್ನು ಕೊಟ್ಟರು. ಅದಕ್ಕೋಸ್ಕರ ನಾವಿಲ್ಲಿ ಏನೇ ಅನುದಾನಗಳು ಏನೇ ಬಂದ್ರೂ ಸರ್ಕಾರ ಜನಗಳ ಪರವಾಗಿ ಕೊಟ್ಟಿರ್ತಕ್ಕಂಥದ್ದು ಅದನ್ನೆಲ್ಲ ನಾವೆಲ್ಲ ಒಟ್ಟಿಗೆ ಒಪ್ಕೊಂಡು ಜೊತೆಯಲ್ಲಿ ಇತ್ತು
ಕೆಲಸ ಮಾಡಿ ಆ ಜನಗಳಿಗೆ ಅನುಕೂಲ ಆಗೋಂಥ ರೀತಿಯಲ್ಲಿ ನಾವು ಇದು ಮಾಡಿ ಅನುಕೂಲ ಮಾಡಿಕೊಡ್ಬೇಕು. ಆ ನಿಟ್ಟಿನಲ್ಲಿ ಇಲ್ಲಿ ಯಾವುದೇ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರೂ ಅದನ್ನು ಸೈಡ್ಗಿಟ್ಟು ಒಟ್ಟಾರೆ ತಾಲೂಕಿನ ಅಭಿವೃದ್ಧಿ ವಿಷಯದಲ್ಲಿ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡೋಣ ಅಂತೇಳಿ ಇಲ್ಲಿ ಕರೆದು ನನಗೆ 4. ಇದೇ ಸಂದರ್ಭದಲ್ಲಿ ಶಾಸಕ ಕೆ.ವೈ. ನಂಜೇಗೌಡ ಮಾತನಾಡಿ ವಿಧಾನ ಪರಿಷತ್ ಸದಸ್ಯ ಪಿ.ಆರ್. ರಮೇಶ್ ಅವರ ಅನುದಾನದಲ್ಲಿ ಪಟ್ಟಣದ 9ನೇ ವಾರ್ಡಿನಲ್ಲಿ 9 ಲಕ್ಷ ರೂಗಳನ್ನು ಮಂಜೂರು ಮಾಡಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಿರ್ಮಿಸಿದ್ದಾರೆ. ಪಟ್ಟಣದಲ್ಲಿ ಪ್ರಸ್ತುತ 8 ನೀರಿನ ಘಟಕಗಳಿದ್ದು ಶ್ರೀ ಮಾರಿಕಾಂಬಾ ದೇವಾಲಯ ಟ್ರಸ್ಟ್ ವತಿಯಿಂದ 3 ಘಟಕಗಳನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಇನ್ನುಳಿದ 5 ಘಟಕಗಳನ್ನು ರಾಜ್ಯ ಸರ್ಕಾರದ ಅನುದಾನದಲ್ಲಿ ನಿರ್ಮಿಸಲಾಗಿದೆ. 3 ಶುದ್ಧ ಕುಡಿಯುವ ನೀರಿನ ಘಟಕಗಳು ಕಾಮಗಾರಿ ಪೂರ್ಣಗೊಂಡಿದ್ದು ಉದ್ಘಾಟನೆಯಾಗಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಲಾಗುವುದು ಎಂದರು. ಪ್ರಪೋಸಲ್ಸ್ ಮೂವ್ ಮಾಡಿದ್ವಿ, ಆದರೆ ಸೋಮಣ್ಣ ಅವರು ಅದನ್ನ ಕ್ಲಿಯರ್ ಮಾಡಿದ್ರು. ಅದಕ್ಕೆ ನಾವು ಧನ್ಯವಾದಗಳು ಕೂಡ ಅವರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. 400 ಮನೆ ಎಡಿ ಕಾಲೋನಿ, ಅಂಬೇಡ್ಕರ್ ಭವನ್, ರಾಜೀವ್ ನಗರ್, ಸಮತಾ ನಗರ್ ಮತ್ತೆ 5 ಕಡೆ ಇವತ್ತು ಇಂದಿರಾನಗರ್ ಈ 5 ಕಡೆ ಇವತ್ತು 400 ಮನೆಗಳು ಕೊಡೋದು. ಅದರ ಜೊತೆಗೆ ಇನ್ನೊಂದು ವಿಶೇಷವಾಗಿ ಇವತ್ತು ಏನು 1200 ಜನಕ್ಕೆ ಫ್ರೀ ಸೈಟ್ ಅನ್ನ ಕೊಡಬೇಕು ಅಂತ ಏನು ಯೋಜನೆ ಕಾರ್ಯಕ್ರಮ ಇತ್ತು, ಅದಕ್ಕೂ ಕೂಡ ಜಾಗವನ್ನ ಮಂಜೂರಾಗಿ ಪ್ಲಾನ್ ಅಪ್ರೂವ್ ಆಗಿ ಇವತ್ತು ಆ ಲೇಔಟ್ ಮಾಡೋದಕ್ಕೆ ಕೂಡ ಇವತ್ತು ಸುಮಾರು 25 ಲಕ್ಷ ಮಾರ್ಕಿಂಗ್ ಮಾಡೋ ಪ್ಲಾನ್ ಮಾಡಕ್ಕೆ ದುಡ್ಡು ಕೂಡ ಟೆಂಡರ್ ಆಗಿದೆ. ಅದಾದ ತಕ್ಷಣ ಏನು ಸುಮಾರು 18-20 ವರ್ಷದಿಂದ ಸೈಟ್ ಅನ್ನ ಅಪ್ಲಿಕೇಶನ್ ಹಾಕೊಂಡು ಕಾಯ್ತಾ ಇದ್ರು. ಅವ್ರು ಫ್ರೀ ಸೈಟ್ ಕೊಡೋ ಜೊತೆಗೆ 35,000-40 ಸಾವಿರ ರೂಪಾಯಿ ದುಡ್ಡು ಕಳಿಸ್ಕೊಂಡು ಅವ್ರ ದುಡ್ಡು ಸುಮಾರು 3.5 ಕೋಟಿ ಅವ್ರ ಅಕೌಂಟ್ ಅಲ್ಲಿ ಇದೆ. ಆ ಬಡ್ಡಿ ಸಹಿತ ದುಡ್ಡನ್ನು ವಾಪಸ್. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಪಿ.ಆರ್. ರಮೇಶ್, ತಹಸೀಲ್ದಾರ್ ಎಂ. ಮಂಜುನಾಥ್, ಮುಖ್ಯಾಧಿಕಾರಿ ಪ್ರಸಾದ್, ಪುರಸಭಾ ಸದಸ್ಯರು ಉಪಸ್ಥಿತರಿದ್ದರು. ಕೇಶವ್, ಈ ನ್ಯೂಸ್, ಮಾಲೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಮತ್ತೆ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೂಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ ಅವರ ಮದುವೆಗೋ ಆ ಚಿನ್ನವನ್ನ ಮಾರೋಕೆ ಅಂತ ಹೋದ್ರೆ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನಿಮ್ಮಲ್ಲಿರೋ ಹಳೆ ಚಿನ್ನ ಆಗ್ಲಿ ಅಥವಾ ನೀವ್ ಅಡ ಇಟ್ಟಿರೋ ಚಿನ್ನ ಆಗ್ಲಿ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ಕೂಡ್ಲೆ ಬಾಕಿ ಹಣವನ್ನ ನಿಮ್ಮ ಕೈಗಿಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಂದು 82 ಜನರಿಗೆ ಕೊರೋನಾ ಸೋಂಕು ಅಂಟಿದ್ದು 3,000 ಗಡಿ ದಾಟಿದೆ. ಇಬ್ಬರಿದ್ದ ಐಸಿಯುಗೆ 4 ಮಂದಿ ಸೇರಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಮತ್ತು ಗೌರಿಬಿದನೂರು ತಾಲೂಕುಗಳಲ್ಲಿ ತಲಾ 30 ಮಂದಿಗೆ ಕೊರೋನಾ ದೃಢಪಟ್ಟಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿಗೆ ಇಂದು 82 ಜನ ಸಿಲುಕಿದ್ದಾರೆ. ಜಿಲ್ಲೆಯಲ್ಲಿ ಇದುವರೆಗೂ 3,029 ಮಂದಿಗೆ ಸೋಂಕು ಇರುವುದು ಖಚಿತವಾಗಿದ್ದು 50 ಜನ ಬಲಿಯಾಗಿದ್ದಾರೆ. ಇಂದು 4 ಜನ ಐಸಿಯುಗೆ ದಾಖಲಾಗಿದ್ದರೆ ಜಿಲ್ಲೆಯಲ್ಲಿ ಇದುವರೆಗೂ 59,449 ಜನರಿಂದ ಸ್ಯಾಂಪಲ್ ಸಂಗ್ರಹಿಸಲಾಗಿದ್ದು ಆ ಪೈಕಿ 56,323 ಜನರಿಗೆ ನೆಗೆಟಿವ್ ಬಂದಿದೆ. ಇಂದು ಕಂಡುಬಂದಿರುವ 82 ಪ್ರಕರಣಗಳಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ 30, ಗೌರಿಬಿದನೂರು 30, ಚಿಂತಾಮಣಿ 10, ಗುಡಿಬಂಡೆಯಲ್ಲಿ 1 ಹಾಗೂ ಶಿಡ್ಲಘಟ್ಟ ತಾಲೂಕಿನಲ್ಲಿ 7 ಜನರಿಗೆ ಸೋಂಕು ಅಂಟಿರುವುದು ಖಚಿತವಾಗಿದೆ. ಇಂದು ಆಸ್ಪತ್ರೆಯಿಂದ ಬಿಡುಗಡೆಯಾದ 83 ಮಂದಿ ಸೇರಿ ಇದುವರೆಗೂ 2,410 ಮಂದಿ ಗುಣಮುಖರಾಗಿದ್ದಾರೆ. ಕೊರೋನಾ ಸಕ್ರಿಯವಾಗಿರುವವರು 522 ಮಂದಿ ಇದ್ದು ಅವರಲ್ಲಿ ಕೆಲವರನ್ನ ಮನೆಗಳಲ್ಲಿಯೇ ಕ್ವಾರಂಟೈನ್ ಮಾಡಿದ್ದು ಹಲವರನ್ನ ಕ್ವಾರಂಟೈನ್ ಕೇಂದ್ರಗಳಲ್ಲಿ ಮತ್ತಷ್ಟು ಮಂದಿಯನ್ನ ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಇಂದು ಜಿಲ್ಲೆಯಲ್ಲಿ ಸೋಂಕಿತರ್ಯಾರು ಬಲಿಯಾಗದಿರುವುದು ಸಮಾಧಾನದ ಸಂಗತಿ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್, ಚಿಕ್ಕಬಳ್ಳಾಪುರ. ಗಣೇಶ ಚತುರ್ಥಿಯ ಅಂಗವಾಗಿ ಸಿದ್ಧಪಡಿಸಲಾಗುತ್ತಿರುವ ಗಣಪತಿ ಮೂರ್ತಿಗಳು ಪರಿಸರ ಸ್ನೇಹಿಯಾಗಿರಲಿ ಎಂಬುದು ಎಲ್ಲರ ಆಶಯ. ಆದರೆ ಮಹಾಮಾರಿ ಕೊರೋನಾದಿಂದಾಗಿ ಇಂದು ಗಣಪತಿ ತಯಾರಕರು ಸಂಕಷ್ಟದಲ್ಲಿದ್ದಾರೆ. ವಿಜಯಪುರ ಪಟ್ಟಣದ ಚನ್ನರಾಯಪಟ್ಟಣ ಸರ್ಕಲ್ ಸಮೀಪದಲ್ಲಿ ಗಣೇಶ ಮೂರ್ತಿಗಳ ತಯಾರಿಕಾ ಘಟಕದಲ್ಲಿ ಗಣಪತಿ ಮೂರ್ತಿ ತಯಾರಿಕೆ ಕಲಾವಿದ ಜಿ ರಾಜಗೋಪಾಲ್ ಮಾತನಾಡಿ, ಸಾಲ ಮಾಡಿ ಗಣಪತಿಗಳನ್ನ ತಯಾರು ಮಾಡಿದ್ದೇವೆ. ಯಾರೂ ಸಹ ಗಣಪತಿ ಬೇಕು ಎಂದು ಕೇಳುವವರೇ ಇಲ್ಲದಂತಾಗಿದೆ ಎಂದರು. ಗಣೇಶ ಮೂರ್ತಿ ತಯಾರಿಕೆ ನಮಗೆ ಮತ್ತು ನಮ್ಮ ಕುಟುಂಬಕ್ಕೆ ಪರಂಪರಾಗತವಾಗಿ ಬಂದ ವಿದ್ಯೆ. ನಮ್ಮ ತಾತ ಗುರುಮೂರ್ತಿರವರ ಕಾಲದಿಂದ ಗಣಪತಿ ತಯಾರಿಕೆಯಲ್ಲಿ ತೊಡಗಿದ್ದೇವೆ. ಸರ್ಕಾರದ ಮಾರ್ಗಸೂಚಿಗಳಿಂದಾಗಿ ಸಂಕಷ್ಟಕ್ಕೆ ಸಿಲುಕಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಗಣಪತಿ ತಯಾರಿಕೆ ಮಾಡುವ ವರುಣ್ ಹೇಳಿದರು.
ನಮ್ಮ ತಾತನ ಕಾಲದಿಂದ ಗುರುಮೂರ್ ತಪ್ಪನವರ ಕಾಲದಿಂದ ನಾವು ಅಷ್ಟೇ ಮಾಡ್ಕೊಂಡು ಬರ್ತಾ ಇದ್ದೀರಿ. ಈಗ ನಾಪನ ಕಾಲದಿಂದ ಈಗ ಮಾಡ್ತಾ ಇದ್ದೀರಿ. ಈಗ ನಾವು ಕೊರೋನಾ ಬಂದ್ಬಿಟ್ಟು ಜಾಸ್ತಿ ಸಂಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಈಗ ಸರ್ಕಾರ ನಮ್ಮ ಕಡೆ ದಿಕ್ಕು ತೋರಿಸ್ತಾ ಇಲ್ಲ. ಅದರಿಂದ ನಮ್ಮ ಈಗ ಮಾರ್ಗಸೂಚಿ ಬಿಟ್ಟಿದ್ದಾರೆ. ಮಾರ್ಗಸೂಚಿ ಬಿಟ್ಟಿದ್ರೂ ಈಗ ಈ ತಿಂಗಳಿಂದ ಒಂದು ಮಾರ್ಗಸೂಚಿ ಬಿಟ್ಟಿದ್ರೆ ನಮಗೂ ಸ್ವಲ್ಪ ಉಪಯೋಗ ಆಗ್ತಾ ಇತ್ತು. ಈಗ ಗಣೇಶನ ತಯಾರು ಮಾಡಿ ಇಟ್ಬಿಟ್ಟಿದ್ದೀರಿ. ಗಣೇಶಗಳೆಲ್ಲ ಇದು ತಯಾರು ಮಾಡಿ ಇಟ್ಬಿಟ್ಟಿದ್ದೀರಿ. ಈಗ ಸಂಕಷ್ಟದಲ್ಲಿ ನಮ್ಗೆ ಯಾರು ನಮ್ಮ ಬಗೆಹರಿಸಕ್ಕೆ ಯಾರು ಬರ್ತಾ ಇಲ್ಲ. ಸರ್ಕಾರನೂ ಕೂಡ ನಮ್ಗೆ ಇವಾಗ ಯಾರು ಹೆಂಗಿದ್ರೆ ಏನೋ ಅಂತ ಕೇಳಕ್ಕೂ ಬರ್ತಾ ಇಲ್ಲ. ಅದರಿಂದ ನಾವು ಒಂದು ಮಾರ್ಗಸೂಚಿ ಬಿಟ್ಟಿದ್ದಾರೆ. ಒಂದು ತಿಂಗಳು ಹಿಂದೆ ಬಿಟ್ಟಿದ್ರೆ ನಾವು ಹೆಂಗೋ ಗಣೇಶಗಳೆಲ್ಲ ಒಂದು ಬಡ್ಡಿ ಕಟ್ಟಿ ಸಾಲ ಮಾಡಿ ಗಣೇಶ ತಯಾರು ಮಾಡಿದಿರಿ, ವರ್ಷ ಫುಲ್ಲು ತಯಾರು ಮಾಡಿದಿರಿ. ಅದರಿಂದ ಫಸ್ಟೇ ಒಂದೂವರೆ ತಿಂಗಳಿಂದ ನಮ್ಗೆ ಬಿಟ್ಟಿದ್ರೆ ನಾವು ಅಷ್ಟು ಸ್ವಲ್ಪ ಖಾಲಿ ಆಗ್ತಾ ಇತ್ತು. ಸರ್ಕಾರನೂ 1 ಅಡಿ 2 ಅಡಿ 4 ಅಡಿ ಅದು ಇದು ಅಡಿಗೆ ಹೇಳ್ತಿದ್ದಾರೆ. ಜನರಿಗೂ ಸ್ವಲ್ಪ ಸಂಕಷ್ಟ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೂ ಏನೋ ಒಂದು ಕರೆಕ್ಟಾಗಿ ಸಿಗ್ತಾ ಇಲ್ಲ. ಇದು ಏನಂದ್ರೆ ಒಂದು ಸೂಚನೆ ಏನೂ ಸಿಗ್ತಾ ಇಲ್ಲ. ಇರಬೇಕೋ ಬೇಡವೋ, ಎಷ್ಟು ಅಡಿ ಇರಬೇಕು ಏನು ಎತ್ತಂಗೆ ಗೊತ್ತಾಗ್ತಾ ಇಲ್ಲ ಅವ್ರಿಗೂ. ಯಾಕಂದ್ರೆ ಒಂದೂವರೆ ತಿಂಗಳಿಂದ ಬಿಟ್ಟಿದ್ರೆ ನಮ್ ಸ್ವಲ್ಪ ಗಣೇಶ ಸ್ವಲ್ಪ ಖಾಲಿ ಆಗಿ. ಸಾರ್ವಜನಿಕ ಗಣೇಶೋತ್ಸವ ಆಚರಣೆಗೆ ನಿರ್ಬಂಧ ಹೇರಲು ಮುಂದಾಗಿದ್ದ ರಾಜ್ಯ ಸರ್ಕಾರ ಈಗ ತನ್ನ ನಿಲುವು ಬದಲಿಸಿದೆ. ಕೆಲವೊಂದು ನಿಬಂಧನೆಗಳೊಂದಿಗೆ ಸಾರ್ವಜನಿಕ ಗಣೇಶ ವಿಗ್ರಹ ಪ್ರತಿಷ್ಠಾಪನೆಗೆ ಗ್ರೀನ್ ಸಿಗ್ನಲ್ ನೀಡಲಾಗಿದೆ. ಈ ಕುರಿತು ಮುಖ್ಯಮಂತ್ರಿಗಳ ಕಚೇರಿಯಿಂದ ಮಾರ್ಗಸೂಚಿ ಹೊರಡಿಸಲಾಗಿದ್ದು, ಸಾರ್ವಜನಿಕ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮುನ್ನ ಸ್ಥಳೀಯಾಡಳಿತದಿಂದ ಅನುಮತಿ ಪಡೆಯುವುದು ಕಡ್ಡಾಯವಾಗಿದೆ. ಕಾಲದಿಂದ ನಾವು ಈ ಕಸುಬು ಮಾಡ್ಕೊಂಬತ್ತಾ ಇರೋದು ಎಲ್ಲ ಮಾಡ್ಕೊಂಬಂದ್ರೆ ಈ ವರ್ಷ ಕೊರೋನಾಯಿಂದ ಎಲ್ಲ ಕಷ್ಟದಾಗಿದ್ದೀರಿ, ಸಂಕಟದಲ್ಲಿದ್ದೀರಿ. ನಾವು ಸರ್ಕಾರದವರು 1.5 ತಿಂಗಳು ಮುಂಚೆ ಈ ಬಿಟ್ಟಿದ್ದೆ ಈ ಮಾರ್ಗಸೂಚಿ. ನಾವು ಒಂದು ಸಾಲ ಮಾಡ್ಕೊಂಡಿದ್ದು ಬೇಕಾದಷ್ಟು ಲಕ್ಷಾಂತರ ರೂಪಾಯಿ ನಾವು ಸಾಲ ಮಾಡಿಕೊಂಡು ಭಾರಿ ಕಷ್ಟದಲ್ಲಿ ಇದ್ದೀರಿ. ಇವಾಗ ಬಿಟ್ಟರೆ ನಾವೇನು ಮಾಡೋದು? 3 ದಿವಸಕ್ಕೆ ಎಷ್ಟು ಬಣ್ಣ ಹಾಕ್ತೀವಿ, ಎಷ್ಟು ಬಿಡ್ತಿದೆ? ವರ್ಷ ಬಿಡಬೇಕಾಯ್ತು. ಯಾಕೆ ಸರ್ಕಾರದವ್ರು ಈ ಥರ ಮಾಡ್ತಾರೆ? ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ನಮ್ಗೆ. ಅಲ್ಲದೆ ವಾರ್ಡ್ಗೆ ಒಂದು ಗಣಪತಿಯನ್ನ ಮಾತ್ರ ಪ್ರತಿಷ್ಠಾಪಿಸಬಹುದಾಗಿದೆ. ಇನ್ನು ಗ್ರಾಮಗಳಲ್ಲಿ ಕೂಡ ಒಂದು ಗಣಪತಿಯನ್ನ ಪ್ರತಿಷ್ಠಾಪಿಸಬೇಕು ಎಂದು ಸೂಚಿಸಲಾಗಿದೆ. ಅಲ್ಲದೆ ಸಾರ್ವಜನಿಕ ಸ್ಥಳದಲ್ಲಿ ಆದಷ್ಟು ಕಡಿಮೆ ಸಂಖ್ಯೆಯಲ್ಲಿ ಜನ ಸೇರಬೇಕು ಎಂದು ತಿಳಿಸಲಾಗಿದೆ. ಒಮ್ಮೆಲೆ 20ಕ್ಕಿಂತ ಅಧಿಕ ಮಂದಿ ಸೇರದಂತೆ ಸೂಚಿಸಲಾಗಿದೆ. ವರ್ಷಕ್ಕೊಮ್ಮೆ ಆಚರಣೆ ಮಾಡುವ ಹಬ್ಬಗಳ ವೇಳೆಯಲ್ಲಿ ಪರಿಸರಕ್ಕೆ ಹಾನಿಯಾಗುವಂತಹ ರಾಸಾಯನಿಕ ಬಣ್ಣ ಲೇಪಿತ ವಿಗ್ರಹಗಳ ತಯಾರಿಕೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮೂರ್ತಿಗಳ ತಯಾರಿಕೆಗೆ ಸರ್ಕಾರ ನಿರ್ಬಂಧ ಹೇರಿದ್ದು, ಸರ್ಕಾರದ ಆದೇಶಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡುವುದು ಉತ್ತಮ. ಸತೀಶ್ ಕುಮಾರ್ ಜಿ, ಈ ನ್ಯೂಸ್, ವಿಜಯಪುರ. ಕೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ಕಾರ್ಯಕರ್ತರು ಕೋಲಾರದಲ್ಲಿ ಪ್ರತಿಭಟನೆ ನಡೆಸಿದ್ರು. ನಗರದ ತಹಶೀಲ್ದಾರ್ ಕಚೇರಿ ಎದುರು ಇವತ್ತು ಪ್ರತಿಭಟನೆ ನಡೆಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿದ್ರು. ಕೋಲಾರದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಹಾಗೂ ಮಾಜಿ ಶಾಸಕ ಜಿಕೆ ವೆಂಕಟಶಿವರೆಡ್ಡಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ರೈತ ಜನವಿರೋಧಿ ಕಾಯ್ದೆಗಳನ್ನು ವಾಪಸ್ಸು ಪಡೆಯುವಂತೆ ಒತ್ತಾಯಿಸಿದ್ರು. ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ, ಎಪಿಎಂಸಿ ಕಾಯ್ದೆ, ಕೈಗಾರಿಕಾ ವಾಣಿಜ್ಯ ಕಾಯ್ದೆ, ಗುತ್ತಿಗೆ ಕಾರ್ಮಿಕರ ನಿಯಂತ್ರಣ ಕಾಯ್ದೆಗಳ ಜಾರಿಯಿಂದ ರೈತರಿಗೆ ಹಾಗೂ ಕಾರ್ಮಿಕರಿಗೆ ಅನ್ಯಾಯವಾಗಲಿದೆ. ಕೂಡಲೇ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕಾಯ್ದೆಗಳನ್ನು ವಾಪಸ್ಸು ಪಡೆಯಬೇಕು. ಇಲ್ಲದೇ ಇದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನ ಹಮ್ಮಿಕೊಳ್ಳಲಾಗುವುದಾಗಿ ಎಚ್ಚರಿಸಿದರು. ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, ಕರ್ನಾಟಕ ಕೃಷಿ ಉತ್ಪನ್ನ ಮಾರ್ಕೆಟ್ ಕಾಯ್ದೆ ಮತ್ತು ಕೈಗಾರಿಕಾ ರಾಜ್ಯ ಕಾಯ್ದೆ ಇವೆಲ್ಲ ಕೂಡ ನಾವೆಲ್ಲ ಕಾಯ್ದೆಗಳಿಗೆ ವಿರೋಧಿಸಿ ಇವತ್ತು ಇದನ್ನ ಎಲ್ಲ ಕಾಯ್ದೆಗಳು ವಿರೋಧ ವಿತ್ಡ್ರಾ ಮಾಡಬೇಕು ಅಂತ ಹೇಳಿಬಿಟ್ಟು ಸರ್ಕಾರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಒತ್ತಾಯಪಡಿಸಿದ್ದಾರೆ. ನೋಡಿ, ಇವತ್ತು ರಾಜ್ಯ ಪ್ರಸ್ತುತ ಬಿಜೆಪಿ ಸರ್ಕಾರ ತನ್ನ 1 ವರ್ಷದ ಕಾರ್ಯಾವಧಿಯಲ್ಲಿ ಪ್ರಗತಿಪರ, ರೈತಪರ, ಕಾರ್ಮಿಕ ಪರ ಇರುವ ಕಾಯ್ದೆಗಳು, ರೈತ ಮತ್ತು ಕಾರ್ಮಿಕ ವಿರೋಧಿ ತಿದ್ದುಪಡಿಗಳನ್ನು ಮುಂದೊಂದು ದಿವಸ ನಿಮ್ಮ ಏನು ಐಫೋನ್ ಘಟಕನ ತರಲಿಕ್ಕೆ ಕಷ್ಟ ಆಗುತ್ತೆ. ಯಾಕಂದ್ರೆ ನಾವು ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. ಈ ಮುಖಾಂತರವಾಗಿ ಇವತ್ತೇನು ಐಫೋನ್ ಘಟಕಕ್ಕೆ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಕೋಲಾರ ಜಿಲ್ಲೆ ಎಲ್ಲ ಪ್ರಮುಖ ಪ್ರತಿನಿಧಿಗಳ ಎಚ್ಚರಿಕೆ ಕೊಡ್ತಾ ಇದ್ದೀವಿ. 90% ಭಾಗ ಮಹಿಷಿ ಸರೋಜಿನಿ ದೇವಿ ಮಹಿಷಿ ವರದಿ ಪ್ರಕಾರವಾಗಿ 90% ಭಾಗ ನಮ್ಮ ಕೋಲಾರ ಜಿಲ್ಲೆಗೆ ಕೊಡಬೇಕು. ಅದೇ ರೀತಿಗೆ ಸ್ಥಳಕ್ಕೆ ಬಂದ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಜೆಡಿಎಸ್ ಶಾಸಕ ಕೆ ಶ್ರೀನಿವಾಸಗೌಡ, ಎಂಎಲ್ಸಿಗಳಾದ ಗೋವಿಂದರಾಜು, ಚೌಡಾರೆಡ್ಡಿ, ಮುಖಂಡ ಸಮೃದ್ಧಿ ಮಂಜುನಾಥ್ ಸೇರಿದಂತೆ ಕಾರ್ಯಕರ್ತರು ಭಾಗವಹಿಸಿದ್ದರು. ರಾಮು, ಈ ನ್ಯೂಸ್, ಕೋಲಾರ. ಕೋಲಾರ ಮೂಲದ ವ್ಯಕ್ತಿಯೊಬ್ಬ
ತಾನು ರಾಷ್ಟ್ರೀಯ ಮಾನವ ಹಕ್ಕುಗಳ ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆಯ ರಾಜ್ಯಾಧ್ಯಕ್ಷ ಎಂದು ಹೇಳಿಕೊಂಡು ಅಮಾಯಕರನ್ನ ಸುಲಿಗೆ ಮಾಡುತ್ತಾ ಸೆಕ್ಸ್ ದಂಧೆಯಲ್ಲಿ ತೊಡಗಿದ್ದಾನೆ. ಸ್ವಯಂ ಘೋಷಿತ ಮಾನವ ಹಕ್ಕುಗಳ ಸಂಸ್ಥೆಯ ಅಧ್ಯಕ್ಷ ಹಾಗೂ ಮಹಿಳೆಯೊಬ್ಬರನ್ನು ಹಾಸನ ಪೊಲೀಸರು ಬಂಧಿಸಿ ಜೈಲಿಗೆ ಕಳುಹಿಸಿದ್ದಾರೆ. ಒಂದು ವಿಸಿಟಿಂಗ್ ಕಾರ್ಡು, ಒಂದು ಲೆಟರ್ ಹೆಡ್ಡು, ಇನ್ನೋವಾ ಕಾರು, ಹಿಂದೆ ಮುಂದೆ ದೊಡ್ಡದಾಗಿ ರಾಷ್ಟ್ರೀಯ ಮಾನವ ಹಕ್ಕುಗಳು ಹಾಗೂ ಭ್ರಷ್ಟಾಚಾರ ನಿರ್ಮೂಲನೆ ಸಂಸ್ಥೆಯ ರಾಜ್ಯಾಧ್ಯಕ್ಷ ಅಂತ ನೇಮ್ ಪ್ಲೇಟ್ ಹಾಕ್ಕೊಂಡು ಅಮಾಯಕರನ್ನ ಬ್ಲಾಕ್ ಮೇಲ್ ಮಾಡಿ ಹಣ ಸುಲಿಗೆ ಮಾಡೋದು ಈತನ ಕೆಲಸ. ಕೋಲಾರ ನಗರದ ಗಂಗಮ್ಮನಪಾಳ್ಯದ ಶಿವ ಅಲಿಯಾಸ್ ಶಿವಣ್ಣ ಅಲಿಯಾಸ್ ಸ್ಯಾಂಡಿ ಕಳೆದ ಕೆಲವು ವರ್ಷಗಳ ಹಿಂದೆ ಯಾವುದೋ ಸಂಘಟನೆಯ ಮುಖಂಡ ಎಂದು ಹೇಳಿಕೊಂಡು ಅಲ್ಲಿ ಇಲ್ಲಿ ಅಮಾಯಕರನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ. ಆ ಸಂಘಟನೆ ಬಿಟ್ಟು ಸ್ವಯಂ ಘೋಷಿತನಾಗಿ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿಯೊಂದಿಗೆ ಸೇರಿಕೊಂಡ. ತಾನು ರಾಜ್ಯಾಧ್ಯಕ್ಷ ಎಂದು ಹೇಳಿಕೊಂಡು ಸ್ಥಳೀಯವಾಗಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ. ಅವನೊಂದಿಗೆ ಬಾಗೇಪಲ್ಲಿ ತಾಲೂಕಿನ ಯಲ್ಲಂಪಲ್ಲಿಯ ಲಕ್ಷ್ಮೀ ಎಂಬಾಕೆ ತಗಲಾಕೊಂಡ್ಳು. ಆಕೆಯ ಮೂಲಕ ಮತ್ತೊಂದು ವಿಧದ ದಂಧೆ ಆರಂಭಿಸಿದ. ಮ್ಯಾಟ್ರಿಮೋನಿಯ ಕಾಲಂನಲ್ಲಿ ಆಕರ್ಷಕವಾದಂಥ ಫೋಟೋ ಹಾಕಿ ಅಮಾಯಕ ಯುವಕರನ್ನ ಸೆಳೆಯಲಾಗ್ತಾ ಇತ್ತು. ಇವರ ಮೋಸದ ಬಲೆಗೆ ಹಾಸನದ ಪರಮೇಶ್ವರ್ ಎಂಬ ಯುವಕ ತಗಲಾಕೊಂಡ. ತಾನು ಬಡ ಹೆಣ್ಣು ಮಗಳಾಗಿದ್ದು ಆದಾಯ ತೆರಿಗೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರೋದಾಗಿ ಲಕ್ಷ್ಮಿ ಆಮಿಷ ಒಡ್ಡಿದ್ಲು. ಇದನ್ನು ನಂಬಿದ ಅಮಾಯಕ ಪರಮೇಶ್ವರ್ ಆಕೆ ಕೇಳಿದಾಗಲೆಲ್ಲ ಬ್ಯಾಂಕ್ ಖಾತೆಗೆ ಹಣ ಜಮಾಯಿಸ್ತಾ ಇದ್ದ. ಪರಮೇಶ್ವರ್ನಿಂದ ಸಾಕಷ್ಟು ಹಣ ಸುಲಿಗೆ ಮಾಡಿದ ನಂತರ ಶಿವ ಅಲಿಯಾಸ್ ಶಿವಣ್ಣ ರಂಗಪ್ರವೇಶ ಮಾಡಿದ. ಪರಮೇಶ್ಗೆ ಫೋನ್ ಮಾಡಿ, ನಿನ್ನನ್ನು ಮದುವೆ ಆಗೋದಿಲ್ಲ, ನನಗೆ ಫೋನ್ ಮಾಡಬೇಡ, ಫೋನ್ ಮಾಡಿದರೆ ಅತ್ಯಾಚಾರ ಕೇಸ್ ಹಾಕೋ ಜೊತೆಗೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಮತ್ತು ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆಗೆ ದೂರು ನೀಡೋದಾಗಿ ಪರಮೇಶ್ವರ್ಗೆ ಲಕ್ಷ್ಮಿ ಧಮಕಿ ಹಾಕಿದ್ಲು. ಪರಮೇಶ್ನನ್ನು ಎದುರಿಸಲು ಲಕ್ಷ್ಮಿಯೊಂದಿಗೆ ಶಿವ ಕಾರ್ನಲ್ಲಿ ತೆರಳಿದ್ದ. ಪರಮೇಶ್ ಮೇಲೆ ಹಲ್ಲೆ ನಡೆಸಿ 10,000 ರೂಪಾಯಿಗಳನ್ನು ಸುಲಿಗೆ ಮಾಡಿ ಇಬ್ಬರು ನಾಪತ್ತೆಯಾದರು. ಆದರೆ ಅವರ ಅದೃಷ್ಟ ಚೆನ್ನಾಗಿರಲಿಲ್ಲ. ಕಂಗಾಲಾದ ಪರಮೇಶ ಹಾಸನ ಪೊಲೀಸರಿಗೆ ದೂರು ನೀಡಿದ. ಲಕ್ಷ್ಮಿ ಮತ್ತು ಶಿವ ಪೊಲೀಸರ ಕೆಡ್ಡಾಗೆ ಬಿದ್ದರು. ಸರ್ ಆಯಿತು, ಮೀಟ್ ಆಗ್ಬೇಕಂತಂದ್ರು. ಸರ್ ಯಲಹಂಕಕ್ಕೆ ಬನ್ನಿ ಮೀಟ್ ಆಗೋಣ ಅಂತಂದ್ರು. ಏನು ವರ್ಕ್ ಮಾಡ್ತಾರೆ ಅಂತ ಕೇಳಿದಾಗ ಯಲಹಂಕ ಇದು ಇನ್ಕಮ್ ಟ್ಯಾಕ್ಸ್ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಅಲ್ಲಿ ದುಡ್ದಿರೋದೆಲ್ಲ ನಮ್ಮ ಚಿಕ್ಕಮ್ಮ ಕೊಡ್ತಾ ಇದ್ದೀನಿ, ನನ್ನ ಹತ್ರ 1 ರೂಪಾಯಿ ಇರೋಕ್ಕೆ ಬಿಡೋಲ್ಲ, ತುಂಬ ಕಷ್ಟ ಆಗ್ತಾ ಇದೆ, ನಾನೇ ದುಡ್ಡು ಸಾಕಬೇಕು, ನಮ್ಮ ಮನೇಲಿ ತುಂಬ ಬಡತನ ಹಂಗೆ ಅಂತ ಹೇಳ್ಕೊಂತು. ಸರ್ ಆಯಿತು, ಚೆನ್ನಾಗಿ ನೋಡ್ಕೊಂತೀನಿ ಹಂಗೆ ಅಂತ ಹೇಳ್ಬಿಟ್ಟು ನಾನು ಭರವಸೆ ಕೊಟ್ಟೆ, ಚೆನ್ನಾಗಿ ನೋಡ್ಕೊಂಡೆ. ಆವತ್ತೇ ಫಸ್ಟ್ ಡೇನೇ 5,000 ದುಡ್ಡು ಇಸ್ಕೊಂಡು ಅಲ್ಲಿಂದ ಇದ್ಲಾಗಿ ಫೋನ್ಪೇ ಮತ್ತು ATM ಅಲ್ಲಿ ಕಳಿಸ್ಕೊಟ್ಟಿದ್ದೆ. ಒಂದು 6 ಲಕ್ಷ ಗಂಟೆ ಕೊಡ್ತೀನಿ ಸರ್. ಈಗ ನನಗೆ ಇತ್ತೀಚೆಗೆ ಗೊತ್ತಾಗಿದ್ದು, ಈಗ ಲಾಕ್ಡೌನ್ ಆದಮೇಲೆ ನಮ್ಗೆ ಫೋನ್ ನಂಬರ್ ಬ್ಲಾಕ್ ಮಾಡ್ಕೊಂಡು ದುಡ್ಡೆಲ್ಲ ಕಿತ್ಕೊಂಡು ಜೂನ್ 14ರಲ್ಲಿ ಹೋಗಿ ಬಂದೆ. ಮತ್ತೆ ಬರ್ತಾ ಫುಲ್ ಬ್ಲಾಕ್ ಮೇಲ್ ಮಾಡಿಬಿಟ್ರು. ನನಗೆ ಫೋನ್ ಮಾಡಿಬಿಡ, ಮೆಸೇಜ್ ಮಾಡಿಬಿಡ, ಮಾಡಿದ್ರೆ ನಿನ್ನ ಮೇಲೆ ರೇಪ್ ಕೇಸ್ ಅಂತ ಹಾಕ್ಬಿಟ್ಟು ನೀನು ಒಳಗಡೆ ಹಾಕ್ಸ್ಕೊಡ್ತೀನಿ. ನನಗೆ ರಾಷ್ಟ್ರೀಯ ಮತ್ತು ರಾಜ್ಯ ಮಾನವ ಹಕ್ಕುಗಳ ಆಯೋಗಗಳು ಸಂವಿಧಾನದ ಶಾಸನಬದ್ಧ ಅಧಿಕಾರ ಪಡೆದಿವೆ. ಆ ಸಂಸ್ಥೆಗಳ ಹೆಸರಿನಲ್ಲಿ ಯಾವುದೇ ವಿಚಾರಣೆ ಮತ್ತು ತನಿಖೆ ನಡೆಸೋದು ಅಪರಾಧವಾಗಿದೆ. ಈ ಸಂಸ್ಥೆಗಳು ಸಂವಿಧಾನದ ಆಶಯದಂತೆ ಕಾರ್ಯನಿರ್ವಹಿಸುತ್ತವೆ. ಆದರೆ ಕಳೆದ ಕೆಲವು ವರ್ಷಗಳಿಂದ ಕೋಲಾರ ಜಿಲ್ಲೆಯಲ್ಲಿ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆ ಹೆಸರಿನಲ್ಲಿ ಹಲವಾರು ಸ್ವಯಂ ಘೋಷಿತ ಪದಾಧಿಕಾರಿಗಳು ಅಮಾಯಕರನ್ನ ಸುಲಿಗೆ ಮಾಡ್ತಾ ಇದ್ದಾರೆ. ಹಾಸನ ಪೊಲೀಸರ ಕೆಡ್ಡಾಗೆ ಬಿದ್ದಿರೋ ಶಿವ ಅಲಿಯಾಸ್ ಶಿವಣ್ಣ ಹಾಗೂ ಲಕ್ಷ್ಮಿ ಬೆಂಗಳೂರಿನ JP ನಗರ ಮತ್ತು ಚಿಕ್ಕಬಳ್ಳಾಪುರ ಹಾಗೂ ಬಾಗಲಕೋಟೆಯಲ್ಲೂ ದಂಧೆ ನಡೆಸಿ ಅಮಾಯಕರಿಂದ ಇದುವರೆಗೂ ಸುಮಾರು 1 ಕೋಟಿಗೂ ಹೆಚ್ಚು ಹಣ ಕೇವಲ 2-3 ತಿಂಗಳಲ್ಲೇ ಸುಲಿಗೆ ಮಾಡಿದ್ದಾರೆ. ಇಂಥ ವ್ಯಕ್ತಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕು ಹಾಗೂ ಸಂಘಟನೆಗಳ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಈ ಘಟನೆಯಲ್ಲಿ ಆರೋಪಿಗಳನ್ನು ಬಂಧಿಸಲು ನೆರವಾದ ಹಾಸನದ ಸಮಾಜ ಸೇವಕಿ ಶಿವಮ್ಮ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಸರ್, ಇಂಥವ್ರಿಗೆಲ್ಲ ಇವರು ಮಾನವ ಹಕ್ಕು ಅಂತಂದ್ರೆ ಅದನ್ನ ಅರ್ಥನೇ ಗೊತ್ತಿಲ್ಲ ಅವನಿಗೆ. ನಾವು ಏನಪ್ಪ ನೀವು ಮಾನವ ಹಕ್ಕು ಅಂದ್ರೆ ಏನಂದ್ರೆ ಅವ್ನಿಗೆ ಮಾತಾಡಕ್ ಬರಲ್ಲ. ಇಂಥವ್ರಿಗೆಲ್ಲ ಅಂತ ದೊಡ್ಡ ಹುದ್ದೆಗಳ ಬೋರ್ಡ್ ಹಾಕೊಂಡು ಕಾರಲ್ಲಿ ತಿರ್ಗೋದು, ಇವರಿಗೆಲ್ಲ ಸರಿಯಾದ ಶಿಕ್ಷೆ ಆಗ್ಬೇಕು. ಯಾರು ಇದನ್ನ ಕಂಟ್ರೋಲ್ ಮಾಡಬೇಕು? ಇದನ್ನ ಸರ್ಕಾರ ಕಂಟ್ರೋಲ್ ಮಾಡಬೇಕು, ಡಿಪಾರ್ಟ್ಮೆಂಟ್ ಕಂಟ್ರೋಲ್ ಮಾಡಬೇಕು. ಈ ಬೋರ್ಡ್ಗಳೆಲ್ಲ ಹಾಕೋದು ಯಾರು ಪರ್ಮಿಷನ್ ಕೊಡ್ತಾರೆ? ಸರ್, ಅದು ಬೋರ್ಡ್ ಅದು ಅವನು ರಿಜಿಸ್ಟ್ರೇ ಆಗಿಲ್ಲ. ಅವನ ಕಾರ್ ಬೋರ್ಡ್ ಅಲ್ಲಿ ನೋಡಿದ್ರೆ ರಿಜಿಸ್ಟ್ರೇಷನ್ ಆಗಿಲ್ಲ. ಹ್ಯೂಮನ್ ರೈಟ್ಸ್ ಅನ್ನೋದು ರಿಜಿಸ್ಟ್ರೇಷನ್ ಆಗಿರ್ಬೇಕು. ಆ ಥರದ್ದು ಏನೂ ಆಗಿಲ್ಲ. ಈ ಹ್ಯೂಮನ್ ರೈಟ್ಸ್ ಅಂದ್ಬಿಟ್ರೆ ಎಲ್ಲರಿಗೂ ಹೆದರ್ಸೋದು, ನಾನು ಹ್ಯೂಮನ್ ರೈಟ್ಸ್ ಅಲ್ಲಿ ಇದ್ದೀನಿ, ನಾನು ಈ ತರ ಮಾಡ್ತಾ ಇದ್ದೀನಿ, ನೀವು ದುಡ್ಡು ಕೊಡಿ ಅಂತೇಳಿ ಅವ್ರನ್ನ ಹೆದರ್ಸಿ. ಒಟ್ಟು ಎಷ್ಟು ಲಕ್ಷಗಳನ್ನ ಇವರು
10 ಜನದಿಂದ ಮಾಡಿದ್ರು ಸರ್ ಸುಮಾರು 1 ಕೋಟಿವರೆಗೆ ಮಾಡಿರ್ಬೋದು ಸರ್ ಅವರು. ಕೋಟಿ ಮೇಲೆ ಮಾಡಿದ್ದಾರೆ ಅವರು. 1 ಕೋಟಿ ಮೇಲೆ ಅವರು ಈ ತರ ಫ್ರಾಡ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕಾನೂನು ಅವರನ್ನ ಕ್ಷಮಿಸಬಾರ್ದು, ಅವರನ್ನ ಬೇಲು ಕೊಡಬಾರ್ದು, ಯಾರು ಬೇಲು ಕೊಡಬಾರ್ದು ಅಂತ. ಕಳೆದ 3 ವರ್ಷಗಳ ಹಿಂದೆ ಇಂತಹ ಸ್ವಯಂ ಘೋಷಿತ ಸಂಸ್ಥೆಗಳ ವಿರುದ್ಧ ಕ್ರಮ ಜರುಗಿಸಲು ಕೇಂದ್ರ ಸರ್ಕಾರ ರಾಜ್ಯದ ಎಲ್ಲ ಎಸ್ಪಿಗಳಿಗೆ ನಿರ್ದೇಶನ ನೀಡಿತ್ತು. ಕೆಜಿಎಫ್ನಲ್ಲಿ ಅಂದಿನ ಎಸ್ಪಿ ಲೋಕೇಶ್ ಕುಮಾರ್ ಸಂಘಟನೆಗಳ ಪದಾಧಿಕಾರಿಗಳಿಗೆ ಎಚ್ಚರಿಕೆ ನೀಡಿ ಸುಮ್ಮನಾಗಿದ್ದರು. ರಾಜ್ಯ ಮಾನವ ಹಕ್ಕುಗಳ ಅಧ್ಯಕ್ಷರು ಸಹ ಹಲವು ಬಾರಿ ಇಂತಹ ಸಂಘಟನೆಗಳು ನಡೆಸುವ ಕಾರ್ಯಕ್ರಮದಲ್ಲಿ ವೇದಿಕೆ ಹಂಚಿಕೊಂಡಿದ್ದಾರೆ. ಇದರಿಂದಾಗಿ ಅವರಿಗೆ ಅಮಾಯಕರನ್ನ ಸುಲಿಗೆ ಮಾಡೋದು ಸುಲಭ ಆಗಿದೆ. ಎಸ್ ಚಂದ್ರಶೇಖರ್, ಈ ನ್ಯೂಸ್ ಬ್ಯೂರೋ, ಕೋಲಾರ. ಎಚ್ಎನ್ ವ್ಯಾಲಿ ಹಾಗೂ ಎತ್ತಿನಹೊಳೆ ಯೋಜನೆಯ ನೀರು ಶಿಡ್ಲಘಟ್ಟದ ಕೆರೆಗಳಿಗೆ ಹರಿಸಲು ಚಿಕ್ಕಬಳ್ಳಾಪುರ ತಾಲೂಕಿನ ಹೊಸಹುಡ್ಯ ಮೂಲಕ ಸಾಗುವ ರಂಗಧಾಮ ಕಾಲುವೆಯ ಒತ್ತುವರಿ ತೆರವುಗೊಳಿಸಿ ದುರಸ್ತಿಗೊಳಿಸಲಾಗುವುದು ಎಂದು ಶಾಸಕ ವಿ ಮುನಿಯಪ್ಪ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿನ ಅಮ್ಮನಕೆರೆ ಸೇರಿದಂತೆ ಇತರೆ ಕೆರೆಗಳಿಗೆ ಎಚ್ಎನ್ ವ್ಯಾಲಿ ಹಾಗೂ ಎತ್ತಿನಹೊಳೆ ಯೋಜನೆಯ ನೀರು ರಂಗಧಾಮ ಕಾಲುವೆಯ ಮೂಲಕ ಹರಿಯಲಿದ್ದು, ಸದರಿ ಕಾಲುವೆಯನ್ನ ಶಾಸಕ ವಿ ಮುನಿಯಪ್ಪ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ವೀಕ್ಷಿಸಿತು. ಚಿಕ್ಕಬಳ್ಳಾಪುರ ತಾಲೂಕು ಹಾಗೂ ಶಿಡ್ಲಘಟ್ಟ ಗಡಿ ಭಾಗದ ಹೊಸಹುಡ್ಯದ ಮೂಲಕ ಶಿಡ್ಲಘಟ್ಟದ ಅಮ್ಮನಕೆರೆಗೆ ಸಂಪರ್ಕಿಸುವ ರಂಗಧಾಮ ಕಾಲುವೆಯ ಮೂಲಕವೇ ಎಚ್ಎನ್ ವ್ಯಾಲಿ ಹಾಗೂ ಎತ್ತಿನಹೊಳೆ ನೀರು ಹರಿಯಲಿದ್ದು, ಕಾಲುವೆಯ ಸ್ಥಿತಿಗತಿಯನ್ನ ಪರಿಶೀಲಿಸಲಾಯಿತು. ಉಪವಿಭಾಗಾಧಿಕಾರಿ ರಘುನಂದನ್, ಎಚ್ಎನ್ ವ್ಯಾಲಿ ಯೋಜನೆಯ ಇಂಜಿನಿಯರ್ ಪ್ರದೀಪ್, ಸಣ್ಣ ನೀರಾವರಿ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಕೀರ್ತಿ, ತಹಶೀಲ್ದಾರ್ ಕೆ ಅರುಂಧತಿ ತಂಡ ಕಾಲುವೆಯ ವೀಕ್ಷಣೆಗೆ ಆಗಮಿಸಿದ್ದರು. ಕಾಲುವೆಯನ್ನು ಅಲ್ಲಲ್ಲಿ ಕೆಲವರು ಒತ್ತುವರಿ ಮಾಡಿಕೊಂಡಿದ್ದರಲ್ಲದೆ ಮಣ್ಣಿನ ಗುಡ್ಡೆಗಳು ಕುಸಿದು ಕಾಲುವೆ ಮುಚ್ಚಿತ್ತು. ಗಿಡ ಗಂಟೆಗಳು ಬೆಳೆದು ನಿಂತಿದ್ದನ್ನ ವೀಕ್ಷಿಸಿದ ಉಪವಿಭಾಗಾಧಿಕಾರಿಗಳು ಈ ಕಾಲುವೆಯು ಚಿಕ್ಕಬಳ್ಳಾಪುರ ಹಾಗೂ ಶಿಡ್ಲಘಟ್ಟ 2 ತಾಲೂಕುಗಳಲ್ಲೂ ಹರಿದು ಹೋಗಲಿದ್ದು, 2 ಇಲಾಖೆಗಳ ಸಂಬಂಧಿಸಿದ ಅಧಿಕಾರಿಗಳ ಸಭೆಯನ್ನ ಕರೆದು ಒತ್ತುವರಿ ತೆರವುಗೊಳಿಸಿ ಕಾಲುವೆಯನ್ನು ಕೂಡಲೇ ದುರಸ್ತಿಪಡಿಸಿ ನೀರು ಸರಾಗವಾಗಿ ಹರಿಯುವಂತೆ ಮಾಡಲಾಗುವುದು ಎಂದರು. ಕೆಲಸಗಳು ಮಂಜೂರಾಗಿದೆ. ಅವರು ಯಾವ್ಯಾವ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ಳೋಕ್ಕೆ ಆದ್ಯತೆ ಮೇಲೆ ಸಾಧ್ಯ ಅಂತೇಳಿ ಒಂದು ಸಮೀಕ್ಷೆ ಮಾಡ್ತಾ ಇದ್ದಾರೆ ಅಂತೇಳಿ ಗೊತ್ತಾಯಿತು. ಅದಕ್ಕೆ ನಾನು ನಿನ್ನೆ ಬಂದು ಅವ್ರನ್ನ ಭೇಟಿ ಮಾಡಿದಾಗ ಇಂಜಿನಿಯರ್ಸ್ ಇಲ್ಲ ಸರ್ ಬರ್ತಾಯಿದ್ದೀವಿ, ನಾವು ನಿಮ್ಮದು ಚಾನಲ್ ಹಾಕ್ಕೊಂಡಿದ್ದೀವಿ, ಚಾನಲ್ ಇಲ್ಲೇ ಹಾಕ್ಕೊಂಡಿದ್ದೀವಿ, ಬೇರೆ ಇದರ ಚಿಲ್ಕಲ್ನೇರ್ಕು ಹತ್ರ ಕೋರ್ಲ್ ಬರ್ತಿ. ಕಾಲುವೆಯ ಆಜುಬಾಜು ಗ್ರಾಮಸ್ಥರು, ರೈತ ಸಂಘದ ಪದಾಧಿಕಾರಿಗಳು ಆಗಮಿಸಿ ಕಾಲುವೆ ಒತ್ತುವರಿಯನ್ನ ತೆರವುಗೊಳಿಸಬೇಕು. ಎಚ್ಎನ್ ವ್ಯಾಲಿ ಹಾಗೂ ಎತ್ತಿನಹೊಳೆ ನೀರಲ್ಲದೆ ಮಳೆಯ ನೀರು ಸಹ ಸರಾಗವಾಗಿ ಶಿಡ್ಲಘಟ್ಟದ ಕೆರೆಗೆ ಹರಿಯುವಂತೆ ಮಾಡಬೇಕೆಂದು ಮನವಿ ಸಲ್ಲಿಸಿದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್, ಶಿಡ್ಲಘಟ್ಟ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಮತ್ತೆ ಮುಂದುವರಿಯುತ್ತದೆ. ನಾನು ಸ್ಯಾರಿಲಿ ತುಂಬಾ ಚೆನ್ನಾಗಿ ಕಾಣಿಸ್ತೀನಿ ಅಂತ ನಮ್ಮಮ್ಮ ಹೇಳ್ತಾ ಇದ್ರು. ಶ್ರೀ ಸಾಯಿ ಸ್ಯಾರಿ ಪ್ಯಾಲೇಸ್ ಯಲಹಂಕದಲ್ಲಿ ಶುಭಾರಂಭಗೊಂಡಿದೆ. ನಿಮ್ಮ ನಂಬಿಕೆಯೇ ನಮ್ಮ ಬಲ. ಅಮ್ಮ, ಸಾಯಿ ಗೋಲ್ಡ್ ಹಬ್ಬ ಶುರುವಾಗಿದೆ ಅಂತಮ್ಮ. ವೇಸ್ಟೇಜು ಇಲ್ಲ, ಸ್ಟೋನ್ ಚಾರ್ಜು ಇಲ್ಲ. ಪ್ರತಿ ಗ್ರಾಮ್ ಚಿನ್ನಾಭರಣದ ಮೇಲೂ 125 ರೂಪಾಯಿ ರಿಯಾಯಿತಿ ಇದೆಯಂತೆ. ಈಗಲೇ ಹೋಗೋಣ. ಸಾಯಿ ಗೋಲ್ಡ್ ಹಬ್ಬಕ್ಕೆ ತಪ್ಪದೇ ಬರ್ತೀರಲ್ಲ. ವಿರಾಮದ ನಂತರ ಈ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 620 ಅಂಕಗಳನ್ನು ಪಡೆದು ಶಿಡ್ಲಘಟ್ಟ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದ ಬಿಜಿಎಸ್ ಶಾಲೆಯ ವಿದ್ಯಾರ್ಥಿನಿ ಮಹಿಮಳನ್ನು ಶಿಕ್ಷಣ ಇಲಾಖೆಯಿಂದ ಆಕೆಯ ಸ್ವಗೃಹದಲ್ಲಿ ಎತ್ತವರೊಂದಿಗೆ ಸನ್ಮಾನಿಸಲಾಯಿತು. ಕ್ಷೇತ್ರ ಶಿಕ್ಷಣಾಧಿಕಾರಿ ಆರ್ ಶ್ರೀನಿವಾಸ್ ಇನ್ನಿತರರು ಶಿಡ್ಲಘಟ್ಟ ನಗರದ ಸಿಆರ್ ಲೇಔಟ್ನಲ್ಲಿರುವ ಮಹಿಮಳ ಮನೆಗೆ ತೆರಳಿ ಹೂಗುಚ್ಛ ನೀಡಿ ಅಭಿನಂದಿಸಿದರು. ಬಿಒಆರ್ ಶ್ರೀನಿವಾಸ್ ಮಾತನಾಡಿ, ಮಹಿಮಾ ಈ ಸಾಧನೆ ಮಾಡುವ ಮೂಲಕ ಭವಿಷ್ಯದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಎದುರಿಸಲಿರುವ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾಳೆ ಎಂದು ಮಹಿಮಳ ಸಾಧನೆಯನ್ನ ಶ್ಲಾಘಿಸಿದರು. ವಿದ್ಯಾರ್ಥಿ ಮಹಿಮಾ ಮಾತನಾಡಿ, ಪಾಠವನ್ನು ಆಯಾ ದಿನವೇ ಮನನ ಮಾಡಿಕೊಳ್ಳುವ ಮೂಲಕ ಪರೀಕ್ಷೆಯನ್ನ ಸಮರ್ಥವಾಗಿ ಎದುರಿಸಿ ಉತ್ತಮ ಅಂಕಗಳನ್ನು ಪಡೆಯಬಹುದು ಎಂದು ಹೇಳಿದರು. ತಾತ ಮಾವ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ.
ಹಾಗೆ ನಮ್ಮ BJ ಸಂಸ್ಥೆ ಒಂದು ಟ್ರಸ್ಟಿಂದ ತಪಸ್ ಅಂತ ಪ್ರೋಗ್ರಾಮ್ ಮಾಡಿದರು. ಟಾಪರ್ಸ್ಗೆ 5 ಜನ ಆ ಥರ ಮಾಡಿಸಿ ಇದರಿಂದ ತುಂಬ ಯೂಸ್ ಆಗಿದೆ ಮಾರ್ಕ್ಸ್ ತೊಗೊಳೋದಕ್ಕೆ. ಮತ್ತು ನಮ್ಮ ಶಾಲೆಯಲ್ಲಿ ಒಳ್ಳೆಯ ಸಂಸ್ಕಾರ ಹಾಗೆ ಒಂದು ಒಳ್ಳೆಯ ಥರ ವಾತಾವರಣ ಇರೋದ್ರಿಂದ ನಾನು ಮುಂದಿನ ಸೆಕೆಂಡ್ PU ಎಜುಕೇಷನ್ ಕೂಡ ಅಲ್ಲೇ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀನಿ. ಹಾಗೂ ಇದೇ ರೀತಿ ಸೆಕೆಂಡ್ PU ಅಲ್ಲೂ ಒಳ್ಳೆಯ ಮಾರ್ಕ್ಸ್ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಕೊನೆಯದಾಗಿ ನಾನು ಇದರ ಡಾಕ್ಟರ್ ಆಗಬೇಕಂತ ಇದ್ದೀನಿ. ಹಾಗೆ ನಾನು ಸ್ಕೂಲ್ ಮುಗಿದ ಮೇಲೂ ಜಾಸ್ತಿ ಅಂತ ಏನಿಲ್ಲ, ನಾವು ಕೊಟ್ಟಿರೋ ವರ್ಕ್ ಮಾಡಿ ಲೆಸನ್ ಹಂಗೆ ಓದಿದ್ರೂ ಆಗುತ್ತೆ. ಹೀಗೆ ಒಂದು 4 hours 5 hours ಸ್ಕೂಲ್ ಆದಮೇಲೆ ಓದಿದ್ರು ಸಾಕು. ನೆಕ್ಸ್ಟ್ ಬರೋ ಸ್ಟೂಡೆಂಟ್ಸ್ ಕೂಡ ಯಾವುದೇ ಭಯ ಇಲ್ದಿರ ಅವ್ರು ಮಾಡಿರೋ ದಿನ ಹಂಗೆ ಓದಿದ್ರೆ ಎಲ್ಲರಿಗೂ ಒಳ್ಳೆ ಅಂಕ ಬರುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಈ ವೇಳೆ ಪೋಷಕರಾದ ಕುಸುಮ, ಸತೀಶ್ ಬಾಬು, ಶಿಕ್ಷಕರಾದ ಎಂ ಕೆಂಪಣ್ಣ, ವಿ ಕೃಷ್ಣ, ಕುಲಕರ್ಣಿ, ಸಿದ್ದೇಶ್ ಇನ್ನಿತರರು ಹಾಜರಿದ್ದರು. ಇತ್ತು, ಆದರೆ ಏಕ್ದಮ್ ನಾವು ಅದನ್ನು ಅವಾಯ್ಡ್ ಮಾಡ್ಲಿಕ್ಕೆ ಆಗತ್ತ ಅಂತ ಹೇಳಿದ್ರೆ ಆಗೋದಿಲ್ಲ. ನಿಧಾನಕ್ಕೆ ಪರಿವರ್ತನೆ ಮಾಡ್ತಾ ಬರ್ಬೋದು. ಚಿಂತಾಮಣಿ ನಗರದ ಪ್ರಭಾಕರ್ ಬಡಾವಣೆಯಲ್ಲಿನ ಜೀವಜಲ ಘಟಕದಿಂದ ಪಂಡಿತ್ ದೀನ್ ದಯಾಳ್ ಗ್ರಾಮಾಭಿವೃದ್ಧಿ ಸಂಸ್ಥೆಯಿಂದ ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆಯ ಅಧ್ಯಕ್ಷ ಸತ್ಯನಾರಾಯಣ್ ಮಹೇಶ್ ಮಾತನಾಡಿ, ಗೌರಿ ಗಣೇಶ ಹಬ್ಬದ ಅಂಗವಾಗಿ ಸಾರ್ವಜನಿಕರಿಗೆ ಕಡಿಮೆ ದರದಲ್ಲಿ ಅಗತ್ಯ ಸೇವೆಗಳನ್ನು ಒದಗಿಸಬೇಕೆಂಬ ಉದ್ದೇಶದಿಂದ ಪಂಡಿತ್ ದೀನ್ ದಯಾಳ್ ಗ್ರಾಮಾಭಿವೃದ್ಧಿ ಸಂಸ್ಥೆಯಿಂದ ಜೀವಜಲ, ಜೀವಫಲ, ಜೀವಪುಷ್ಪಗಳ ಜೊತೆಗೆ ಕೋವಿಡ್-19 ಹಿನ್ನೆಲೆಯಲ್ಲಿ ಪ್ರಭಾಕರ್ ಬಡಾವಣೆಯಲ್ಲಿನ ಜೀವಜಲ ಘಟಕ ಹಾಗೂ ವಾಸವಿ ರೆಜೆನ್ಸಿ ಬಳಿಯ ಬಿಜೆಪಿ ಕಚೇರಿಯಲ್ಲಿ ಪರಿಸರ ಸ್ನೇಹಿ ಗಣೇಶನ ಮೂರ್ತಿಗಳನ್ನು ಮಾರಾಟ ಮಾಡುತ್ತಿದ್ದು, ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಪಂಡಿತ್ ದೀನ್ ದಯಾಳ್ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷ ಮನವಿ ಮಾಡಿದ್ದಾರೆ. ಪರಿಸರಕ್ಕೆ ಒಳ್ಳೆಯದಾಗಬೇಕು ಅನ್ನೋ ದೃಷ್ಟಿಯಿಂದ ಈ ದೀನ್ ದಯಾಳ್ ಗ್ರಾಮಾಭಿವೃದ್ಧಿ ಸೇವಾ ಸಂಸ್ಥೆಯಿಂದ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರ್ವಜನಿಕ ಗಣೇಶೋತ್ಸವಕ್ಕೆ ಸರ್ಕಾರದ ಆದೇಶ, ಸಾರ್ವಜನಿಕರ ಹರ್ಷ. ಇಲಾಖೆಗಳಿಂದ ನಿಯಮಗಳ ಅನುಷ್ಠಾನ ನಿಗಾ. ನ್ಯಾಯಾಂಗ ಇಲಾಖೆ ನೌಕರನ ನಿಗೂಢ ಸಾವು, ಕೊಲೆ ಶಂಕೆ, ಪೊಲೀಸರ ತನಿಖೆ. ಮಾಲೂರು ಅಭಿವೃದ್ಧಿಗೆ ಸರ್ಕಾರದ ನೆರವು, ಬಡವರ ಮನೆಗಳು ಮಂಜೂರು. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್. ವಂದನೆಗಳೊಂದಿಗೆ ರೂಪಾ.